ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಠ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಎಂತ ದಂತಕತೆ? ಕಾರ್ಣಿಕದ ಕಲ್ಲ ಅಂತ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆಗೆ ಸಾಕ್ತಾನ, ಧರ್ಮ ಕಾಪಾಡಲಿಕ್ಕೆ ಈಶ್ವರ ದೇವರು ಗಣಗಳನ್ನು ಕಳಿಸ್ತಾನೆ ಇರ್ತಾನೆ. ಆ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಬಂದದ್ದು ಸ್ವಲ್ಪ ತಡ ಆಯ್ತಾ ಅಲ್ಲ? ಅಂತಾರ್ಧ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ಯಾಕ ನಗುದು? ಅಲ್ಲಿ ಬ್ರಹ್ಮ ರಾಕ್ಷಸ ಇದ್ದಾನೆ. ಪೊಟ್ಟುಗಾಡಲಿ ಎಂತ ಮಣ್ಣು ಸಹ ಇಲ್ಲವ, ಎಲ್ಲ ಬರೀ ಕತೆ. ಇನ್ನು ಮುಂದೆ ನಾವು ಬೆಳೆದಲ್ಲಿ 3ನೇ ಪಾಲು ಗಡಿಯಲ್ಲಿ ಇರ್ಲಿಕ್ಕಿಲ್ಲ. ಕಾಂತಾರದವರು ನಮ್ಮ ಬಂದರಿನಲ್ಲಿ ವ್ಯಾಪಾರಕ್ಕೆ ಇಳಿದಿದ್ದಾರೆ. ಬಾಂಗ್ರಕ್ಕೆ ಯಾರು ಕರ್ಕೊಂಡು ಬಂದದ್ದು ನಿಮ್ಮನ್ನು? ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಅದಕ್ಕೆ ಹತ್ರ ಬಂದದ್ದು. ಇದೆಲ್ಲ ನಿಮ್ಮ ಊರುತ್ತಾದ್ರೆ ನೀವು ನಮ್ಮಲ್ಲೇ ಬಂದಿರಬೇಕಾಗ್ತದೆ. ನಮ್ಮ ಯುವರಾಣಿಯೊಟ್ಟಿಗೆ ಇರೋದು ನೋಡಿದರೆ ನಿಮ್ಮ ಸಿಂಹಾಸನದ ಮೇಲೆ ಕೂರುವ ಹಾಗೆ ಕಾಣ್ತಾ ಉಂಟು. ಕುಲಕ್ಕೆ ಅಂಟಿದ ಕಳಂಕವನ್ನು ಕಾಂತರದವರ ರಕ್ತದಿಂದ ತೊಳಿತೇನೆ. ಅರಸ ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ದು. ಈಗ ಸಹ ಇದ್ದಾರಾ?